Hello viewers, welcome back to my channel. In this video I am discussing Kset real analysis last minute revision, some important tricks and important results. This is the part 2 video. I am already one video uploaded, real analysis tricks and tips for Kset last minute revision. Okay, ಇದು ಎರಡನೇ ವಿಡಿಯೋ. ಲಾಸ್ಟ್ ವಿಡಿಯೋದಲ್ಲಿ 20 ಇಂಪಾರ್ಟೆಂಟ್ ಟ್ರಿಕ್ಸ್ ಆ್ಯಂಡ್ ರಿಸಲ್ಟ್ಸ್ ಡಿಸ್ಕಸ್ ಮಾಡಿದರೆ ಇಲ್ಲಿ 21th ರಿಸಲ್ಟ್ ಇದು. ಲೆಟ್ ಎ ಸೀಕ್ವೆನ್ಸ್ xn be a sequence such that there exists a capital A greater than 0 and C belongs to open interval 0, 1 for which mod of xn plus 1 minus xn is less than or equal to A into C power of n for any n greater than or equal to 1, then xn is Cauchy. I am already uploaded some questions ಆನ್ ದಿಸ್ ಟಾಪಿಕ್. ಏನು ಈ ರಿಸಲ್ಟ್ ಇದೆ, ಈ ರಿಸಲ್ಟ್ ಮೇಲೆ ಆಲ್ರೆಡಿ ನಾನೊಂದು ವಿಡಿಯೋ ಮಾಡಿದ್ದೀನಿ, ಪ್ರಾಬ್ಲಮ್ಸು ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಅದನ್ನು ನೋಡಿ ನಿಮಗೆ ಹೇಗೆ ಈ ಪ್ರಾಪರ್ಟಿ ಅಪ್ಲೈ ಮಾಡಬೇಕು ಅಂತ ಐಡಿಯಾ ಬರುತ್ತೆ. ಓಕೆ, 22 ಪ್ರಾಪರ್ಟಿ ಬಂದು ಆ್ಯಸ್ ಎಕ್ಸ್ ಟೆನ್ಸ್ ಟು 0 ಸೈನ್ ಆಫ್ 1/x ಆಸ್ಲೇಟ್ಸ್ ಬಿಟ್ವೀನ್ -1 and 1, and 23rd result is as x tends to 0 cos of 1/x oscillates between -1 and 1, and 24th property is limit x tends to infinity sin x does not exist because this is oscillate between -1 and 1. This is continuity of one variable. A function f of x is said to be continuous at a if limit x tends to a f of x is equal to L and f of a is well defined, then limit x tends to a f of x is equal to f of a. This is the definition for continuity. Okay, and suppose an next result is suppose an is greater than or equal to a2 is greater than or equal to 0, then series summation n is equal to 1 to infinity n is converges if and only if the series summation k is equal to 0 to infinity 2 power of k a into 2 power of k converges. ನಾನು ಆಲ್ರೆಡಿ ಸೀರೀಸ್ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ. ಎಲ್ಲ ಟೆಸ್ಟ್ಸ್ ಏನಿದೆ, ಟೆಸ್ಟ್ ಫಾರ್ ಕನ್ವರ್ಜೆನ್ಸ್ ಏನೇನಿದೆ ಎಲ್ಲ ಟೆಸ್ಟ್ಸ್ ಅನ್ನೋದು ನಾನು ಒಂದು ವಿಡಿಯೋ ಮಾಡಿದ್ದೀನಿ ಸೀರೀಸ್ ಮೇಲೆ. ಯಾರು ನೋಡಿಲ್ಲ ಅವ್ರು ನೋಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ, ತುಂಬ ಹೆಲ್ಪ್ ಆಗುತ್ತೆ ಲಾಸ್ಟ್ ಮಿನಿಟ್ ರಿವಿಷನ್ಗೆ. ಓಕೆ, ಟೆಸ್ಟ್ ಫಾರ್ ಡೆರಿವೇಟಿವ್ಸ್ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಫ್ ಆಫ್ ಎ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎ ಬೈ ಎಚ್, and right hand derivative limit x tends to f of a plus h minus f of a by h. ಈ ಡೆರಿವೇಟಿವಿಟಿ ಡಿಫ್ರೆನ್ಷಿಯಬಿಲಿಟಿ ಏನಿದೆ, ಡಿಫ್ರೆನ್ಷಿಯಬಿಲಿಟಿ ಕಂಟಿನ್ಯೂಸ್ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಮೇಲೂ ನಾನು ಟ್ರಿಕ್ಸ್ ಕೊಟ್ಟಿದ್ದೀನಿ ಆಲ್ರೆಡಿ. ಕೆಲವು ರಿಯಾನ್ಸಿಸ್ ಕೇಸೆಟ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ, CSR ನೆಟ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗೆಲ್ಲ ನಾನು ಈ ಡಿಫ್ರೆನ್ಷಿಯಬಿಲಿಟಿ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಟ್ರಿಕ್ಸ್ ಕೊಟ್ಟಿದ್ದೀನಿ. ನೋಡಿ, ನೀವು ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. Okay, if T is mapping from R4 of n to R4 of m is a linear map, then T is differentiable at every small a belongs to R4 of n with T dash of a minus T of a. And next property is if f of x comma y is a function of two variable, the partial derivatives of f of x comma y at a comma b is defined. This is very important result because ಇದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ ನಿಮ್ಮ ಕೇಸೆಟ್ಟಲ್ಲಿ. ಡೆರಿವೇಟಿವ್ಸ್ ಮೇಲೆ, ಪಾರ್ಷಿಯಲ್ ಡೆರಿವೇಟಿವ್ಸ್ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಆ್ಯಂಡ್ ಕಂಟಿನ್ಯೂಟಿ ಮೇಲೆ ನಂಬರ್ ಆಫ್ ಪ್ರಾಬ್ಲಮ್ಸ್ ಕೇಳಿದ್ದಾರೆ. ಹೈಯರ್ ಡೆರಿವೇಟಿವ್ಸ್ ಆಗಿರ್ಬೋದು, ಹೈಯರ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಮೇಲೆ ನಿಮ್ಗೆ ನಂಬರ್ ಆಫ್ ಪ್ರಾಬ್ಲಮ್ಸ್ ಅನ್ನೋದು ಕೇಳಿದ್ದಾರೆ. ಕೇಸೆಟ್ ಪ್ರತಿ ಇಯರು ನಿಮ್ಗೆ 1 or 2 ಕ್ವಶನ್ಸ್ ಇದ್ದೇ ಇರುತ್ತೆ. ಓಕೆ, ಅದ್ರ ಮೇಲೆ ನೋಡ್ಕೊಳ್ಳಿ. ಇದು ಫಾರ್ಮುಲಸ್ಸು. del f by del x at a comma b is equal to, ಇದನ್ನು ಈಗೂ ಬರೀದಿರಿ, f of x a comma b is equal to limit x tends to 0 f of a plus h comma b minus f of a comma b by h, and similarly dou f by dou y at a comma b is equal to f of y a comma b is equal to limit k tends to 0 f of a comma b plus k minus f of a comma b by k. Okay, the next result is higher order partial derivatives. This is ಇದು ನೋಡಿದ್ರಲ್ಲ, ಇವಾಗ ಹೈಯರ್ ಆರ್ಡರ್ ಪಾರ್ಷಿಯಲ್ ಡೆರಿವೇಟಿವ್ಸ್ ನೋಡೋಣ. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದರೆ ಇಲ್ಲಿ
ಡಬಲ್ ಡೆರಿವೇಟಿವ್ ಅನ್ನೋದು ಇಲ್ಲಿ ಮಾಡ್ತೀರಿ, ಪಾರ್ಷಿಯಲ್ ಡೆರಿವೇಟಿವ್ ಮಾಡ್ತೀರಿ. ನೋಡೋಣ ಇಲ್ಲಿ ಎಫ್ ಆಫ್ ಎಕ್ಸ್ ಎಕ್ಸ್ ಅಟ್ ಎ ಕಮ ಬಿ ಆರ್ ಎಫ್ ಆಫ್ ಎಕ್ಸ್ ಎಕ್ಸ್ ಈಗನೂ ಬರೀತೀರಿ ಈಸ್ ಈಕ್ವಲ್ ಲಿಮಿಟ್ ಎಚ್ ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್ ಎ ಪ್ಲಸ್ ಎಚ್ ಮೈನಸ್ ಬಿ ಮೈನಸ್ ಎಫ್ ಆಫ್ ಎಕ್ಸ್ ಎ ಕಮ ಬಿ ಬೈ ಎಚ್ ಆ್ಯಂಡ್ ಎಫ್ ಆಫ್ ಎಕ್ಸ್ ವೈ at a comma b is equal to limit h tends to 0 f of y a plus h comma b minus f of y a comma b by h. ಇನ್ನೊಂದು ಇದನ್ನು ಜಾಸ್ತಿ ಜನ ಕನ್ಫ್ಯೂಸ್ ಆಗ್ತಾ ಇರ್ತಾರೆ ಈ ಫಾರ್ಮುಲಾಸ್ ಬರೆಯುವಾಗ. ಈ ಒಂದು ಟ್ರಿಕ್ ಅನ್ನೋದು ಗಮನಿಸ್ಕೊಳ್ಳಿ. ಓಕೆ, ಇಲ್ಲಿ ಫಸ್ಟು ಯಾವುದಿರುತ್ತೋ ಇಲ್ಲಿ ಸಪೋಸ್ ಇಲ್ಲಿ ನೋಡಿ ಎಫ್ ಆಫ್ ಎಕ್ಸ್ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇರೋದ್ರಿಂದ ನಾವು ಇಲ್ಲಿ ಎಫ್ ಆಫ್ ಎಕ್ಸ್ ಅಂದರೆ ಏನು ಬರೀತೀರಿ, ಇಲ್ಲಿ ಲಿಮಿಟ್ ಎಚ್ ಟೆನ್ಸ್ ಟು 0 ತೊಗೊತಾ ಇದ್ದೀರಿ. ಓಕೆ, ಎಚ್ ಟೆನ್ಸ್ ಟು 0 ತೊಗೊತಾ ಇದ್ರಿ, ಈ ಫಾರ್ಮುಲಾ ಹಿಂಗೆ ಬರೀತೀರಿ. ಓಕೆ, ಎಫ್ ಆಫ್ ಎ ಪ್ಲಸ್ ಎಚ್ ಮೈನಸ್ ಕಾಮ ಬಿ ಮೈನಸ್ ಎಫ್ ಆಫ್ ಎ ಕಾಮ ಬಿ ಬೈ ಎಚ್ ಅಂತ ಬರೀತಾ ಇದೆ. ಸೇಮ್ ಇಲ್ಲೂ ಅಷ್ಟೇ, ಫಸ್ಟ್ ಯಾವುದಿರುತ್ತೆ ಇಲ್ಲಿ ಎಕ್ಸ್ ಇರೋದ್ರಿಂದ ಲಿಮಿಟ್ ಎಚ್ ಟೆನ್ಸ್ ಟು 0 ತೊಗೊತೀರಿ, ಎಫ್ ಆಫ್ ಎಕ್ಸ್ ತೊಗೊತೀರಿ. ಇಲ್ಲಿ ಎಫ್ ಹತ್ರ ಎಫ್ ಆಫ್ ಎಕ್ಸ್ ತೊಗೊತೀರಿ ಅಷ್ಟೇ. ಓಕೆ, ಡಿಫ್ರೆನ್ಸ್ ಏನಿಲ್ಲ. ಇಲ್ಲಿ ಎಫ್ ಹತ್ರ ನಾವು ಎಫ್ ಆಫ್ ಎಕ್ಸ್ ತೊಗೊತಾ ಇದ್ದೀರಿ. ಎಫ್ ಆಫ್ ಎಕ್ಸ್ ಎ ಪ್ಲಸ್ ಎಚ್ ಕಾಮ ಬಿ ಮೈನಸ್ ಎಫ್ ಆಫ್ ಎಕ್ಸ್ ಎ ಕಾಮ ಬಿ ಬೈ ಎಚ್. ಓಕೆ, ಇಲ್ಲಿ ಬಂದಾಗ ಎಫ್ ಆಫ್ ಎಕ್ಸ್ ವೈ ಅಟ್ ಎ ಕಮ ಬಿ ಇಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ಇರುತ್ತೆ, ಸ್ಟಾರ್ಟಿಂಗಲ್ಲಿ ಎಕ್ಸ್ ಇರೋದ್ರಿಂದ ಲಿಮಿಟ್ ಎಚ್ ಟೆನ್ಸ್ ಟು 0. ನೆಕ್ಸ್ಟ್ ವೈ ಇದೆ, ಇಲ್ಲಿ ಗಮನಿಸ್ಕೊಬೇಕು. ಇಲ್ಲಿ ವೈ ಇದೆ, ಇಲ್ಲಿ ನೋಡಿ ಇಲ್ಲಿ ನೆಕ್ಸ್ಟ್ ಎಕ್ಸ್ ಇರೋದ್ರಿಂದ ಇಲ್ಲಿ ಎಕ್ಸ್ ತೊಗೊತಾ ಇದ್ರಿ. ನೆಕ್ಸ್ಟ್ ಇಲ್ಲಿ ವೈ ಇರೋದ್ರಿಂದ ಇಲ್ಲಿ ಎಫ್ ಆಫ್ ವೈ ತೊಗೊತೀರಿ. ಎಫ್ ಆಫ್ ವೈ ಎ ಪ್ಲಸ್ ಎಚ್ ಕಮ ಬಿ ಮೈನಸ್ ಎಫ್ ಆಫ್ ವೈ ಎ ಕಮ ಬಿ ಬೈ ಎಚ್. ಈ ಟ್ರಿಕ್ ಅನ್ನೋದು ನೆನಪಿಟ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಎಫ್ ಆಫ್ ವೈ ಎಕ್ಸ್ ಎ ಕಮ ಬಿ ನೋಡಿ, ಇಲ್ಲಿ ಫಸ್ಟ್ ವೈ ಇರೋದ್ರಿಂದ ಲಿಮಿಟ್ ಕೆ ಟೆನ್ಸ್ ಟು 0 ತೊಗೊತಾ ಇದ್ದೀರಿ. ನೋಡಿ ಇಲ್ಲಿ ಎಫ್ ಆಫ್ ವೈ ಎ ಕಮ ಬಿ ಇರೋದ್ರಿಂದ ಲಿಮಿಟ್ ಕೆ ಟೆನ್ಸ್ ಟು 0 ಎಫ್ ಆಫ್ ಎ ಕಮ ಬಿ ಪ್ಲಸ್ ಕೆ ತೊಗೊತೀವಿ. ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲೂ ಅಷ್ಟೇ, ಫಸ್ಟಲ್ಲಿ ವೈ ಇರೋದ್ರಿಂದ ಲಿಮಿಟ್ ಕೆ ಟೆನ್ಸ್ ಟು 0 ಡಿನಾಮಿನೇಟರಲ್ಲಿ ಕೆ ತೊಗೊತೀರಿ. ಓಕೆ, ನೆಕ್ಸ್ಟು ಎಕ್ಸ್ ಇರೋದ್ರಿಂದ ಇಲ್ಲಿ ಎಫ್ ಆಫ್ ಎಕ್ಸ್ ಎ ಕಮ ಬಿ ಪ್ಲಸ್ ಕೆ ಮೈನಸ್ ಎಫ್ ಆಫ್ ಎಕ್ಸ್ ಎ ಕಮ ಬಿ ತೊಗೊತೀವಿ. ಓಕೆ, ಇಲ್ಲಿ ಸೇಮ್ ಇಲ್ಲಿ ಎಫ್ ಆಫ್ ವೈ ವೈ ಇದೆ, ಇಲ್ಲಿ ಸೇಮ್ ಇದರಲ್ಲಿ ಕನ್ಫ್ಯೂಸ್ ಆಗಲ್ಲ. ಎಫ್ ಆಫ್ ವೈ ವೈ ಎಫ್ ಆಫ್ ಎಕ್ಸ್ ಎಕ್ಸ್ ಹತ್ರ ನಿಮ್ಗೆ ಕನ್ಫ್ಯೂಸ್ ಆಗಲ್ಲ. ಇಲ್ಲಿ ಕನ್ಫ್ಯೂಸ್ ಆಗ್ತೀರಾ, ಈ ಟ್ರಿಕ್ ಅನ್ನೋದು ನೆನಪಿಟ್ಕೊಳ್ಳಿ. ಎಫ್ ಆಫ್ ವೈ ವೈ ಎ ಕಮ ಬಿ ಇಸ್ ಕೂಡ ಲಿಮಿಟ್ ಕೆ ಟೆನ್ಸ್ ಟು 0 ಎಫ್ ಆಫ್ ವೈ ಎ ಕಮ ಬಿ ಪ್ಲಸ್ ಕೆ ಮೈನಸ್ ಎಫ್ ಆಫ್ ವೈ ಎ ಕಮ ಬಿ ಬೈ ಕೆ. ಓಕೆ, ನೆಕ್ಸ್ಟು ರಿಸಲ್ಟ್ ಏನು, ಈ ರಿಸಲ್ಟ್ ಮೇಲೆಲ್ಲ Kset ಏನೇನು ಕ್ವಶನ್ಸ್ ಕೇಳಿದ್ದಾರೆ ಸೆವರಲ್ ವೇರಿಯಬಲ್ಸ್ ಮೇಲೆ ಅದನ್ನೆಲ್ಲ ಒಂದು ವಿಡಿಯೋ ಮಾಡ್ತೀನಿ. ನಿಮಗೆ ಎಕ್ಸಾಮ್ ಮುಂಚೆನೇ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ಓಕೆ, ಈ ಫಾರ್ಮುಲಾಸ್ನೆಲ್ಲ ಹೇಗೆ ಅಪ್ಲೈ ಮಾಡಬೇಕು, ಅದ್ರ ಸಮ್ ಟ್ರಿಕ್ಸ್ ಇದೆ, ಆ ಟ್ರಿಕ್ಸ್ನೆಲ್ಲ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನಿಮಗೆ ಹೆಲ್ಪ್ ಆಗುತ್ತೆ, ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಜಾಸ್ತಿ ಜನ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸು ಈ ಟಾಪಿಕ್ಸಲ್ಲಿ ಕನ್ಫ್ಯೂಸ್ ಆಗಿ ಈ ಟಾಪಿಕ್ಸ್ನ ಅಟೆಂಪ್ಟ್ ಮಾಡಲ್ಲ. ಕೆಲವರು ಸೆವರಲ್ ವೇರಿಯಬಲ್ಸ್ ಯಾವುದೋ ಒಂದು ಆಪ್ಷನ್ ನೆಗೆಟಿವ್ ಮಾರ್ಕ್ಸ್ ಇಲ್ಲ, ಅದರಿಂದ ಯಾವುದೋ ಒಂದು ಆಪ್ಷನ್ ಅನ್ನೋದು ಟಿಕ್ ಮಾಡಿಬಿಟ್ಟು ಬರ್ತಾ ಇರ್ತಾರೆ. ಅದರಿಂದ ನಾನು ಅಪ್ಲೋಡ್ ಮಾಡ್ತೀನಿ ನಾನು ವೀಡಿಯೋಸು. Ksetಲ್ಲಿ ಕೇಳಿರೋ ಕ್ವಶನ್ಸ್ ತೊಗೊಂಡು ಅದರಿಗೆ ಸೊಲ್ಯೂಷನ್ಸ್ ಅನ್ನೋದು ಹೇಗೆ ಮಾಡಬೇಕು ಅಂತ, ಫಾರ್ಮುಲಾಸ್ ಹೇಗೆ ಅಪ್ಲೈ ಮಾಡಬೇಕಂತ ಮಾಡ್ತೀನಿ. ಈಸಿ ಇದೆ ಟಾಪಿಕ್ಕು, ಮಾಡ್ತೀನಿ ಒಂದು ವೀಡಿಯೋ. ಓಕೆ, 31st ಪ್ರಾಪರ್ಟಿ ಏನಂದರೆ, ಇಫ್ ಬಿ ಈಸ್ ಲೈಸ್ ಬಿಟ್ವೀನ್ 0 and 1 then limit n tends to infinity b power of n is equal to 0. okay, mod of b is less than 1 ಇದ್ದರೆ ಓಕೆ, ಇಲ್ಲಿ ಲೆಸ್ ದೆನ್ 1 ತೊಗೊಬೋದು. ಇಲ್ಲಿ 0 to 1 ಕೊಟ್ಟಿದ್ರೆ ನೋ ಪ್ರಾಬ್ಲಮ್. ಇಲ್ಲಿ ಬೇಕಾದರೆ ಬಿ ಈಸ್ ಲೈಸ್ ಬಿಟ್ವೀನ್ -1 and 1 ಆದರೂ ತೊಗೊಬೋದು. ಓಕೆ, ಬಿ ಈಸ್ ಲೈಸ್ ಬಿಟ್ವೀನ್ ನಾಟ್ ಓನ್ಲಿ 0 -1 to 1 ತೊಗೊಬೋದು. -1 to 1 ತೊಗೊಂಡ್ರೆ ಲಿಮಿಟ್ n tends to infinity b power of n ಈಸ್ ಆಲ್ವೇಸ್ 0 ಇರುತ್ತೆ. ಓಕೆ, 32 ಪ್ರಾಪರ್ಟಿ ಏನಂದರೆ, ಇಫ್ ಸಿ ಗ್ರೇಟರ್ ದೆನ್ 0 then limit n tends to infinity c power of 1 by n is equal to 1. okay, 33 is limit n tends to infinity n power of 1 by n is equal to 1. ಯೂಶ್ವಲಿ ಈ ಪ್ರಾಪರ್ಟಿ ಅನ್ನೋದು ಯೂಸ್ ಮಾಡ್ತಾ ಇರ್ತೀರಿ ಎಲ್ಲ ಲಿಮಿಟ್ ಫೈಂಡ್ ಔಟ್ ಮಾಡುವಾಗ, ನೆನಪಿರಲಿ. ಓಕೆ, ಲಿಮಿಟ್ n tends to infinity sin n by n is equal to 0. and 35th property, limit n tends to 0 sin n by n is equal to 1. 36th property, limit n tends to infinity sin 1 by n by 1 by n is equal to 1. ಇವೆಲ್ಲ ಯಾಕೆ ಬಂತು, ಇದು ಬೈ ಯೂಸಿಂಗ್ ಸ್ಯಾಂಡ್ವಿಚ್ ಥಿರಮ್ ಯೂಸ್ ಮಾಡ್ತೀರಾ. ಇದನ್ನು ಸ್ಯಾಂಡ್ವಿಚ್ ಥಿರಮ್ ಮಾಡಿ ಇದನ್ನು ಪ್ರೂವ್ ಮಾಡ್ತೀರಿ. ಓಕೆ, ಇವೆರಡೂ ಬೈ ಯೂಸಿಂಗ್ ಎಲ್ ಹಾಸ್ಪಿಟಲ್ ರೂಲ್ ಯೂಸ್ ಮಾಡಿ ಇವೆರಡನ್ನೂ ನಾವು ಪ್ರೂವ್ ಮಾಡ್ತೀರಿ. ಓಕೆ,
ಲಿಮಿಟ್ ನೆಕ್ಸ್ಟ್ ಪ್ರಾಪರ್ಟಿ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎಕ್ಸ್ ಸೈನ್ 1/x ಇಸ್ ಈಕ್ವಲ್ ಟು 0. ಯಾಕೆ 0 ಅಂದರೆ ಎಕ್ಸ್ ಹತ್ರ 0 ಫುಟ್ ಮಾಡಿದ್ರೆ 0 ಇಂಟು ದಿಸ್ ಈಸ್ ಬೌಂಡೆಡ್. ಓಕೆ 0 ಇಂಟು ಬೌಂಡೆಡ್ ಇಸ್ ಈಕ್ವಲ್ ಟು ಅಗೇನ್ 0ನೇ. ಓಕೆ and the limit extension between 1 plus 1 by n whole power of n is equal to e. Okay, by using L'Hospital rule. ಇಲ್ಲೂ L'Hospital ಯೂಸ್ ಮಾಡ್ತೀರ, ಅದರ್ವೈಸ್ ಐ ಆಮ್ ಆಲ್ರೆಡಿ ಗಿವನ್. ಓಕೆ ನಾನು ರಿಸಲ್ಟ್ ಕೊಟ್ಟಿದ್ದೀನಿ, ಇದ್ರ ಮೇಲೆ ವೀಡಿಯೋಸ್ ಮಾಡಿದ್ದೀನಿ, ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹೇಳಿದ್ದೀನಿ ನೋಡಿ. ಓಕೆ ಇದು ಡೈರೆಕ್ಟ್ ಟ್ರಿಕ್ ಏನಂದರೆ ಲಿಮಿಟ್ ಎಂಟೆಸ್ಟಿಮಿಟಿ 1 ಪ್ಲಸ್ ಎ ಬೈ ಎನ್ ಹೋಲ್ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು ಇ ಪವರ್ ಆಫ್ ಎ. ಓಕೆ ಇಲ್ಲಿ ಇಲ್ಲಿ 1 ಇರೋದ್ರಿಂದ ಇಲ್ಲಿ ಇ ಪವರ್ ಆಫ್ 1 ಇದೆ. ಓಕೆ ಇಲ್ಲಿ ಸಪೋಸ್ 1 ಪ್ಲಸ್ 2 ಬೈ ಎನ್ ಹೋಲ್ ಪವರ್ ಆಫ್ ಎನ್ ಹೀಗೆ ನಾವು ಕೊಟ್ಟಿದ್ರೆ ಇ ಸ್ಕ್ವೇರ್ ಇಸ್ ದಿ ಆನ್ಸರ್. ಓಕೆ ಇನ್ನೊಂದು ಲಿಮಿಟ್ ಎಂಟೆಸ್ಟಿಮಿಟಿ 1 ಪ್ಲಸ್ ಎ ಬೈ ಎಕ್ಸ್ ಹೋಲ್ ಪವರ್ ಆಫ್ ಬಿ ಎಕ್ಸ್ ಈ ಟೈಪ್ ಇದ್ದರೆ ಇಸ್ ಈಕ್ವಲ್ ಟು ಇ ಪವರ್ ಆಫ್ ಎ ಬಿ. ಇದು ರಿಸಲ್ಟು ನೆನಪಿರಲಿ. ಲೆಟ್ ಇನ್ನೊಂದು ರಿಸಲ್ಟು ಲೆಟ್ ಸೀಕ್ವೆನ್ಸ್ ಎಕ್ಸ್ ಎನ್ ಬಿ ಎ ಸೀಕ್ವೆನ್ಸ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್ ಸಚ್ ದಟ್ L is equal to limit n tends to infinity xn plus 1 by xn exists. If model is less than 1 then xn converges and limit n tends to infinity xn is 0. ಈ ಒಂದು ರಿಸಲ್ಟ್ ಏನಿದೆ ಅಂದರೆ ಇದು ತುಂಬ ಇಂಪಾರ್ಟೆಂಟು, ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ Ksetಲ್ಲಿ ಕೇಳೋ ಮ್ಯಾಕ್ಸಿಮಮ್ ಕ್ವಶನ್ಸು ಈ ಒಂದು ರಿಸಲ್ಟ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ ನಿಮ್ಮ Ksetಲ್ಲಿ ನೋಡಿ. ಓಕೆ ನಾನು ಇದ್ರ ಮೇಲೆ ವೀಡಿಯೋಸ್ ಕೂಡ ಮಾಡಿದ್ದೀನಿ, ನೋಡಿ ನೀವು ಗೊತ್ತಾಗುತ್ತೆ ನಿಮಗೆ. ಓಕೆ ಈ ರಿಸಲ್ಟ್ನ ನಾವು ಡಿ ಎಲ್ ಅಂಬಟ್ ರೇಷಿಯೋ ಟೆಸ್ಟ್ ಫಾರ್ ಸೀಕ್ವೆನ್ಸ್ ಅಂತಲೂ ಕರಿತೀರಿ. ಈ ಒಂದು ರಿಸಲ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ಓಕೆ ಇಷ್ಟು ಟ್ರಿಕ್ಸು ಇವತ್ತು. ಈ ಟ್ರಿಕ್ಸ್ ಅನ್ನೋದು ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಸಮ್ ರಿಸಲ್ಟ್ಸ್ ಇದೆ, ಯೂನಿಫಾರ್ಮ್ ಕಂಟಿನ್ಯೂಟಿ ಮೇಲೆ ಆ್ಯಂಡ್ ರಿಮಾನ್ ಇಂಟಿಗ್ರಲ್ ಮೇಲೆ, ಇದ್ರ ಮೇಲೆ ಸ್ವಲ್ಪ ರಿಸಲ್ಟ್ಸ್ ಇದೆ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು. ಇಂಪಾರ್ಟೆಂಟ್ ರಿಸಲ್ಟ್ಸ್ ಅನ್ನೋದು ಸ್ವಲ್ಪ ಟೋಪಾಲಜಿ ಸಮ್ ಇಂಪಾರ್ಟೆಂಟ್ ರಿಸಲ್ಟ್ಸು, ಮ್ಯಾಟ್ರಿಕ್ಸ್ ಸ್ಪೇಸ್ ಮೇಲೆ ಸಮ್ ಇಂಪಾರ್ಟೆಂಟ್ ರಿಸಲ್ಟ್ಸು, ಅದೆಲ್ಲ ಸ್ವಲ್ಪ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.